Next, write down the definition for critical size and critical mass. I have already told that critical size is the size of the fissionable material for which multiplication factor is 1. Critical mass ಮತ್ತು critical size ಅನ್ನೋದು ಏನಿದೆ ಕಷ್ಟದಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ fissionable material ನ ಸೈಜ್ ಮತ್ತೆ ಮಾಸ್ ಯಾವ ಟೈಮ್ ಅಲ್ಲಿ ಕ್ರಿಟಿಕಲ್ ಸ್ಟೇಟ್ ಇದ್ದಾಗ ಕ್ರಿಟಿಕಲ್ ಸ್ಟೇಟ್ ಅಂದ್ರೆ ಏನು k is equal to 1 multiplication factor is 1 ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈ ಡೆಫಿನಿಷನ್ ಅಡಿಷನ್ ಅಂತ ಬರ್ಕೊಳ್ಳಿ ಈಗ the size of a fissionable material, the size of fissionable material for which multiplication factor is 1, for which multiplication factor is 1 called. ಈಗ ನಮ್ಮ fissionable material ಗೆ ಸೈಜ್ ಇದೆ ಯಾವ ಟೈಮ್ ಅಲ್ಲಿ ಕ್ರಿಟಿಕಲ್ ಸ್ಟೇಟ್ ಇದ್ದಾಗ ಅಂದ್ರೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ 1 ಇದ್ದಾಗ ಆಗ ಸೈಜ್ ಗೆ ಏನಂತ ಕರೀತೀವಿ ಅಂದ್ರೆ ಕ್ರಿಟಿಕಲ್ ಸೈಜ್. Critical size is the size of the fissionable material for which multiplication factor is 1. Similarly, mass define ಮಾಡ್ತೀವಿ critical mass the mass of ಬೇಗ ಬರ್ಕೋಬೇಕು the mass of fissionable material ಹೌದಾ ಕ್ರಿಟಿಕಲ್ ಸ್ಟೇಟ್ ಗೆ ಬಂದಾಗ ಈಗ ಅಂದ್ರೆ k is equal to 1 ಇದ್ದಾಗ ಅದಕ್ಕೆ ಮಾಸ್ ಇರುತ್ತೆ. ಯಾವ ಮಾಸ್ ಇರುತ್ತೆ ಅಂದ್ರೆ that mass is called critical mass. The mass of the fissionable material for which multiplication factor is 1 called critical mass. ಸರ್ ಮಟೀರಿಯಲ್ ಯಾವುದರಲ್ಲಿ ಇದರ ಸ್ಟೇಟ್ ರೀಚ್ ಆಗುತ್ತೆ ಕ್ರಿಟಿಕಲ್ ಸ್ಟೇಟ್ ಕ್ರಿಟಿಕಲ್ ಮಾಸ್ ಕ್ರಿಟಿಕಲ್ ಸೈಜ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಗೊತ್ತಿರಲಿ. ನ್ಯೂಕ್ಲಿಯರ್ ರಿಯಾಕ್ಟರ್ಸ್ in nuclear reactor fissionable material has critical mass and critical size and that state of the reaction is called critical state. ಇದು ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಬರೋ ಕೇಸಸ್ ಆಗಿರುತ್ತೆ. ಇದು ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಗೊತ್ತಿರಲಿ ನಿಮಗೆ. ಒಂದು ಮಟೀರಿಯಲ್ fissionable material ಕ್ರಿಟಿಕಲ್ ಸ್ಟೇಟ್ ಅಲ್ಲಿ ರೀಚ್ ಆಗೋದು ಎಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ. ಬೆಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ಆಗಿದೆ ಇದು ಎಷ್ಟೆಲ್ಲ ಆಗಿದೆ ಎಕ್ಸಾಂಪಲ್ ಬರ್ಕೊಳ್ಳಿ. ನ್ಯೂಕ್ಲಿಯರ್ ರಿಯಾಕ್ಟರ್ ಈ ಸ್ಟೇಟ್ಸ್ ನೀವು ನೋಡಬೇಕಾಗಿರೋದು ನ್ಯೂಕ್ಲಿಯರ್ ರಿಯಾಕ್ಟರ್ ನೋಡಬಹುದು. ಎಕ್ಸಾಂಪಲ್ ನ್ಯೂಕ್ಲಿಯರ್ ರಿಯಾಕ್ಟರ್ ಎಲ್ಲ ಆಯ್ತು ಬರ್ಕೊಳ್ಳಿ. We are observing the critical mass, critical size of the fissionable material in the nuclear reactor and the reaction and critical state ಅಲ್ಲಿ ಇದೆ ಅನ್ನೋದು ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ ನೋಡಬಹುದು. ನಂಬರ್ ಆಫ್ ನ್ಯೂಟ್ರನ್ಸ್ ಕಂಟ್ರೋಲ್ ಆಗಿರುತ್ತೆ. ನಿಮಗೆ ಬರುತ್ತೆ ಮಾಡರೇಟರ್ ಅಂತ ಹೇಳ್ತೀವಿ. ಮಾಡರೇಟರ್ ಸ್ಲೋ ಡೌನ್ ಮಾಡುತ್ತೆ. ಅದೇ ತರ ಅಬ್ಸಾರ್ಬಿಂಗ್ ರಾಡ್ಸ್ ಇರುತ್ತೆ. ಮಾಡರೇಟರ್ ಗ್ರಾಫೈಟ್ ರಾಡ್ಸ್ ಕ್ಯಾಡ್ಮಿಯಂ ರಾಡ್ಸ್ ಅಂತ ಅದು ಬರುತ್ತೆ. ಎಕ್ಸ್ಪ್ಲೈನ್ ಮಾಡ್ತೀವಿ ಹೆಂಗ್ ಕಂಟ್ರೋಲ್ ಮಾಡ್ತಾರೆ ಅನ್ನೋದು. ಕ್ಲಿಯರ್ ಆಯ್ತಾ? ಅಲ್ಲಿಗೆ ಕ್ರಿಟಿಕಲ್ ಸ್ಟೇಟ್ ಅಂದ್ರೆ ಏನಂತ ಗೊತ್ತಾಗಬೇಕು ನಿಮಗೆ. multiplication factor is 1 that represents the number of neutrons is constant because ಕಂಪೇರ್ ಮಾಡಿದಾಗ ಗೊತ್ತಾಗ್ತಾ ಇದೆ ಪ್ರೀವಿಯಸ್ ಮತ್ತೆ ಪ್ರೆಸೆಂಟ್ ರಿಯಾಕ್ಷನ್ ಅಲ್ಲಿ ಕಂಪೇರ್ ಮಾಡಿದಾಗ k ವ್ಯಾಲ್ಯೂ 1 ಬರ್ತಾ ಇದೆ. ಅದನ್ನ ಕಂಪ್ಲೀಟ್ ಆಗಿದೆ ಅಲ್ವಾ. ನೆಕ್ಸ್ಟ್ we discuss in the another two states. They are supercritical and subcritical states. ಕ್ರಿಟಿಕಲ್ ಸ್ಟೇಟ್ ಬಗ್ಗೆ ಡಿಸ್ಕಷನ್ ಮುಗಿತಲ್ವಾ. ನೆಕ್ಸ್ಟ್ ಎರಡು ಸ್ಟೇಟ್ ಬಗ್ಗೆ ಡಿಸ್ಕಸ್ ಮಾಡಿ ನೆಕ್ಸ್ಟ್ ನ್ಯೂಕ್ಲಿಯರ್ ಫ್ಯೂಷನ್ ಬಗ್ಗೆ ಡಿಸ್ಕಷನ್ ಇರುತ್ತೆ. ಹೀಗೆ ಫಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಬರ್ಕೊಳ್ಳೋದಕ್ಕಿಂತ ಮುಂಚೆ. If k is greater than 1, what it represents? K is greater than 1 means according to the definition ನೀವು ಹೇಳ್ಬೋದು ಫಸ್ಟ್ ನಾವು ಬರೀತಾ ಇರೋದೇನು ಪ್ರೆಸೆಂಟ್ ರಿಯಾಕ್ಷನ್. ಎಕ್ಸಾಂಪಲ್ ಪ್ರೆಸೆಂಟ್ ರಿಯಾಕ್ಷನ್ ಅಲ್ಲಿ 9 ಇದೆ, ಪ್ರೀವಿಯಸ್ ರಿಯಾಕ್ಷನ್ ಅದಕ್ಕಿಂತ ಕಡಿಮೆ ಇದೆ. ಎಕ್ಸಾಂಪಲ್ ಇದರ ಬರೆದಿಲ್ಲ ಅಂತ ಪ್ರೀವಿಯಸ್ ಅಲ್ಲಿ 3 ನ್ಯೂಟ್ರಾನ್ಸ್ ಇತ್ತು, ಪ್ರೆಸೆಂಟ್ ನೋಡಬೇಕಾದ್ರೆ 9 ಆಯಿತು. ಆಗ ನನಗೆ ರೇಷಿಯೋ ಯಾವಾಗಲೂ ಕೂಡ ಜಾಸ್ತಿನೇ ಬರುತ್ತೆ, ಗ್ರೇಟರ್ ದೆನ್ 1 ಬರುತ್ತೆ. Those state, that state is called supercritical state. ಒಂದು ಇದ್ರೆ ಕ್ರಿಟಿಕಲ್ ಸ್ಟೇಟ್ ಒಂದಕ್ಕಿಂತ ಜಾಸ್ತಿ ಬರ್ತಾ ಇದೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ವ್ಯಾಲ್ಯೂ, that is called supercritical state. ಇದರ ಅರ್ಥ ಏನು supercritical state ಅರ್ಥ? ನೀವು ನೋಡಿದ್ರೆ ಹೇಳ್ತಾ ಇದ್ದೀರಾ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಾಗ್ತಾ ಇದೆ ಫಾಸ್ಟ್ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನ ನಾವು ಆಟೋಮಾಬ್ ಅಲ್ಲಿ ನೋಡ್ತೀವಿ.
Super critical states are observed in the atom bombs. Atom bomb ಅಲ್ಲಿ enormous energy release ಆಗುತ್ತೆ. Number of neutrons random ಆಗಿ indefinite ಆಗಿ increase ಆಗುತ್ತೆ atom bombs ಅಲ್ಲಿ. ಯಾಕೆ ಇದೆ ರೀಸನ್ ಅಂದ್ರೆ ನೀವು k ವ್ಯಾಲ್ಯೂ ನೋಡಿ ಹೇಳ್ತಾ ಇದ್ದೀರಾ k ಗ್ರೇಟರ್ ದೆನ್ 1 ಬರ್ತಾ ಇದೆ ಅಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತ 1 ಬಂದ್ರೆ ಏನು ಆಗ್ತಾ ಇಲ್ಲ ಅಂತ ಒಂದಕ್ಕಿಂತ ಕಡಿಮೆ ಬರುತ್ತೆ ನೆಕ್ಸ್ಟ್ ಕ್ರಿಟಿಕಲ್ ಸ್ಟೇಟ್ ಅಲ್ಲಿ ಅದು ಕಡಿಮೆ ಆಗ್ತಾ ಇರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ನಾವು ನೆಕ್ಸ್ಟ್ ರೈಟ್ ಡೌನ್ ಈಗ ಬರ್ಕೋಬಹುದು ಅರ್ಥ ಆಗಿದೆ if k is greater than 1 comma the number of neutrons ಈ ತರ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತ ಜಾಸ್ತಿ ಆಗ್ತದೆ ಕಡಿಮೆ ಆಗ್ತದೆ ಗ್ರೇಟರ್ ದೆನ್ 1 ಆಗಿದೆ ಅಂದ್ರೆ ನಿಮಗೆ ಗೊತ್ತಾಗ್ತದೆ the number of neutrons increasing or increases at fast rate. The number of neutrons increases at fast rate. Fast ಆಗಿ increase ಆಗ್ತಾ ಇದೆ 1 ಇರೋದು 3 3 ಇರೋದು 9 9 27 ಐತರ ಮಲ್ಟಿಪ್ಲೈ ಮಾಡ್ತಾ ಹೇಳ್ಬೋದು ಎಷ್ಟು ನಂಬರ್ fast rate called fast rate ಅಲ್ಲಿ ಮಲ್ಟಿಪ್ಲೈ ಆಗ್ತಾ ಇದ್ರೆ ಆ ತರ ಸ್ಟೇಟ್ ನ ನಾವು ಏನಂತ ಕರೀತೀವಿ ಅಂದ್ರೆ ಸೂಪರ್ ಕ್ರಿಟಿಕಲ್ ಸ್ಟೇಟ್ called super critical state. For super critical state k is greater than 1 ಇಷ್ಟು ಗೊತ್ತಾಗಬೇಕು k greater than 1 ಅನ್ನಲ್ಲಿ ಏನಾಗ್ತಾ ಇದೆ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರೆಸೆಂಟ್ ರಿಯಾಕ್ಷನ್ ನೋಡಿದ್ರೆ ಪ್ರೀವಿಯಸ್ ಗಿಂತ ಜಾಸ್ತಿ ಆಗಿರುತ್ತೆ ಅನ್ನೋದು ರೆಪ್ರೆಸೆಂಟ್ ಮಾಡ್ತಾ ಇದೆ ಕ್ಲಿಯರ್ ಆಗಿದೆಯಾ ಈ ತರ ಎಕ್ಸಾಂಪಲ್ಸ್ ಅನ್ನು ನೋಡಬೇಕು ಏನು ನೋಡಬಹುದು ಅಂತ ಹೇಳ್ತಾ ನಾನು ಆಟಮ್ ಬಾಂಬ್ ಅಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ರಾಪಿಡ್ ಆಗಿ ರ್ಯಾಂಡಮ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೆ ರೀಸನ್ ಅದು ಸೂಪರ್ ಕ್ರಿಟಿಕಲ್ ಸ್ಟೇಟ್ ಅಲ್ಲಿ ಆಗ್ತಾ ಇರೋ ರಿಯಾಕ್ಷನ್ ಆಗಿದೆ ಫೈನಲ್ ಸ್ಟೇಟ್ ಇನ್ನೊಂದು ಸ್ಟೇಟ್ ಬಗ್ಗೆ ಡಿಸ್ಕಷನ್ ಇದೆ ಸಬ್ ಕ್ರಿಟಿಕಲ್ ಸ್ಟೇಟ್ ಅದನ್ನ ಹೇಳ್ತೀನಿ ನೋಡಿ ನೀವೇ ಅರ್ಥ ಮಾಡ್ಕೊಂಡಿದ್ದೀರಾ ಈಗ ಹೇಳ್ಬೋದು k is less than 1 ಅಂದ್ರೆ ಏನಿರ್ಬೋದು ನಾನು ಒಂದು ಎಕ್ಸಾಂಪಲ್ ಇದನ್ನೇ ಬರೀತೀನಿ ಫಸ್ಟ್ 9 ಇತ್ತು ಆಮೇಲೆ ನೋಡ್ತೀನಿ 3 ಆಗಿದೆ ಆಮೇಲೆ ನೋಡ್ತೀನಿ 1 ಆಗಿದೆ ಎಕ್ಸಾಂಪಲ್ ಇದಕ್ಕೆ ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ k is equal to present ನೋಡಿ ಪ್ರೆಸೆಂಟ್ ಎಷ್ಟಿದೆ 3 ಇದೆ ಪ್ರೀವಿಯಸ್ ಎಷ್ಟಿತ್ತು 9 ಇದೆ ನೀವು ರಿಲೇಷನ್ ನೋಡಿದ್ರೆ ಲೆಸ್ ದೆನ್ 1 ಬರುತ್ತೆ k ವ್ಯಾಲ್ಯೂ ಲೆಸ್ ದೆನ್ 1 0. ಸಮಥಿಂಗ್ ಬರುತ್ತೆ ಅಲ್ಲಿ ಏನಾಗ್ತದೆ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಕಡಿಮೆ ಆಗ್ತದೆ ಕಡಿಮೆ ಆಗೋದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಈ ತರ ಕಡಿಮೆ ಆಗ್ತದೆ ದೋಸ್ ಸ್ಟೇಟ್ ದಟ್ ಸ್ಟೇಟ್ ಇಸ್ ಕಾಲ್ಡ್ ಸಬ್ ಕ್ರಿಟಿಕಲ್ ಸ್ಟೇಟ್ ಇದು ಈ ತರ ಆದ್ಮೇಲೆ ಕೊನೆಗೆ ಏನಾಗುತ್ತೆ ನ್ಯೂಕ್ಲಿಯರ್ ರಿಯಾಕ್ಷನ್ ಆರ್ ಚೈನ್ ರಿಯಾಕ್ಷನ್ ಫೈನಲಿ ಸ್ಟಾಪ್ ಆಗುತ್ತೆ ಅರ್ಥ ಆಗ್ತಿಲ್ಲ ಎಲ್ಲಿ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ ಸ್ಟಾಪ್ ಆಗುತ್ತೆ ಅಲ್ಲಿ ಈ ತರ ಕೇಸಸ್ ನ ಅಬ್ಸರ್ವ್ ಮಾಡಬಹುದು ದಟ್ ಈಸ್ ಸಬ್ ಕ್ರಿಟಿಕಲ್ ಸ್ಟೇಟ್ಸ್ ನ ಲಾಸ್ಟ್ ಗೆ ಬರ್ಕೊಂಡ್ಬಿಡಿರೋದನ್ನ if k is less than 1 the number of neutrons boson decrease ಆಗುತ್ತೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೀನಿ boson decreases and final again decrease ಆಗ್ತಾ find a chain reaction stops decrease ಆಗ್ತಾ ಹೋಗಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಕಡಿಮೆ ಆಗ್ತಾ ಹೋಗಿ ಕೊನೆಗೆ ಚೈನ್ ರಿಯಾಕ್ಷನ್ ಸ್ಟಾಪ್ ಆಗುತ್ತೆ and chain reaction stops called ಯಾವ ಸ್ಟೇಟ್ ಅಂತ ಹೇಳ್ತೀವಿ called subcritical state ಇಲ್ಲಿಗೆ ನ್ಯೂಕ್ಲಿಯರ್ ಫ್ಯೂಷನ್ ಕಾನ್ಸೆಪ್ಟ್ ನ ಹೇಳೋದು ಕಂಪ್ಲೀಟ್ ಆಗಿದೆ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿದ್ವಿ ಚೈನ್ ರಿಯಾಕ್ಷನ್ ಬರುತ್ತೆ ಅದರಲ್ಲಿ 2 ಟೈಪ್ಸ್ ಇದೆ ಕಂಟ್ರೋಲ್ ಚೈನ್ ರಿಯಾಕ್ಷನ್ ಮತ್ತು ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅದಾದ್ಮೇಲೆ ಈ ಕೆ ವ್ಯಾಲ್ಯೂ ಮೇಲೆ ನಾವು ಯಾವ ಸ್ಟೇಟ್ ಹೆಂಗೆ ಹೇಳ್ಬೋದು ಅಂತ ಅರ್ಥ ಆಯ್ತು ನಿಮಗೆ ಕೆ ವ್ಯಾಲ್ಯೂ ನೋಡಿದ ತಕ್ಷಣ ನೀವು ಹೇಳ್ಬೇಕು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಸಿಟಿಯಲ್ಲಿ ಕೆಲವು ಕ್ವಶನ್ಸ್ ಇದ್ರ ಮೇಲೆ ಕೂಡ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಅವ್ರಿಗೆ ಗೊತ್ತಿರಬೇಕು ವಾಟ್ ಈಸ್ ಒನ್ ಸಬ್ ಕ್ರಿಟಿಕಲ್ ಸ್ಟೇಟ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂತ ಕೇಳಿದ್ರೆ ನೀವು ಬರೆಯೋ ತರ ಇರಬೇಕು ಕೆ ವ್ಯಾಲ್ಯೂ ಮೇಲೆ ಕೆ ವ್ಯಾಲ್ಯೂ ಬಂದ್ರೆ ಅರ್ಥ ಆಗುತ್ತೆ ನೀವು ಯಾವ ತರ ಎಕ್ಸ್ಪ್ಲೇನ್ ಮಾಡೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕೆ ವ್ಯಾಲ್ಯೂ ಯಾವ ತರ ಬರೆದಿದ್ದಾರೆ ಕೆ ಇಸ್ ಲೆಸ್ ದೆನ್ 1 ಗ್ರೇಟರ್ ದೆನ್ 1 ಬಹಳ ಇಂಪಾರ್ಟೆಂಟ್ ಕೆ ಇಸ್ ಈಕ್ವಲ್ ಟು 1 ಯಾಕಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ನಾವು ಕೆ ಇಸ್ ಈಕ್ವಲ್ ಟು 1 ಸ್ಟೇಟ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಅದು ಕ್ರಿಟಿಕಲ್ ಸ್ಟೇಟ್ ಆಗಿದೆ ಆಯ್ತಾ ಸ್ಟೂಡೆಂಟ್ಸ್ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ the second nuclear reaction it is a nuclear fusion ಅದು ಬೇಗನೆ ಕಂಪ್ಲೀಟ್ ಆಗುತ್ತೆ ಕ್ಲಿಯರ್ ಆಯ್ತಲ್ವಾ ರೈಟ್ ಓದಿ
ಡಿಸ್ಕಸ್ ಮಾಡಬೇಕಂದ್ರೆ ಎರಡು ರಿಯಾಕ್ಷನ್ ಹೇಳಿದೆ. ಯಾವ್ದು? ನ್ಯೂಕ್ಲಿಯರ್ ಫ್ಯೂಷನ್ and ನ್ಯೂಕ್ಲಿಯರ್ ಫ್ಯೂಷನ್. ಫ್ಯೂಷನ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಒನ್ ಇಸ್ ನ್ಯೂಕ್ಲಿಯರ್ ಫ್ಯೂಷನ್. Write down nuclear fusion. Nuclear fusion reaction is also called as thermonuclear reaction. Why the nuclear fusion is also called thermonuclear reaction ಅಂತ ನೋಡಿ ಕೇಳಿದ್ರೆ ಏನ್ ಬರೀಬೇಕು ಅಂತ ಹೇಳ್ತೀನಿ ನಾನು. ಇದಕ್ಕೆ ಇನ್ನೊಂದು ನೇಮ್ ಇದೆ, ಆಲ್ಟರ್ನೇಟ್ ನೇಮ್ ಯೂಸ್ ಮಾಡ್ತಾ ಇದ್ದೀನಿ, ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಅದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಿಮಗೆ. ಜನರಲಿ ಫ್ಯೂಷನ್ ಅಂದ್ರೆ ಆಡಿಂಗ್ ಆರ್ ಕಂಬೈನಿಂಗ್ ಅಂತ ಅನ್ಕೋಬೇಕು. ಫ್ಯೂಷನ್ ಮೀನ್ಸ್ ಸ್ಪ್ಲಿಟಿಂಗ್, ಫ್ಯೂಷನ್ ಮೀನ್ಸ್ ಜನರಲಿ ಆಡಿಂಗ್ ಆರ್ ಕಂಬೈನಿಂಗ್ ಅಂತ. ಏನ್ ಆಡ್ ಆಗುತ್ತೆ, ಏನು ಫೈನಲ್ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೋಡಿ, ಫ್ಯೂಷನ್ ಅಂದ್ರೆ ಏನಂತ ಹೇಳಿದ್ವಿ ನೀವು ಗ್ಲಾನ್ಸ್ ಮಾಡಿ ಗೊತ್ತಾಗುತ್ತೆ. The process in which the heavier nucleus is split up into two light nuclei of comparable masses with the liberation of large amount of energy ಅಂತ ಹೇಳಿದ್ವಿ. And some neutrons are also released ಅಂತ. ಇದರ ಆಪೋಸಿಟ್ ಪ್ರೋಸೆಸ್ ಇದೆ. ಇಲ್ಲಿ ಬಹಳ ಹೆವಿ ಇರೋ ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗಿ ಲೈಟ್ ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗಿತ್ತು. ಇಲ್ಲೇನಾಗುತ್ತೆ ಗೊತ್ತಾ, two or more light nucleus combined to form the heavier nucleus. ಎರಡು ಲೈಟ್ ನ್ಯೂಕ್ಲಿಯಸ್ ಎರಡೂವರೆ ಹೆಚ್ಚಿರಬಹುದು. ಈ 2 or more nuclei combine to form the heavier nucleus, and in this reaction here also energy is released. ಹೆಂಗೆ ಒಂದು ನ್ಯೂಕ್ಲಿಯಸ್ ಸ್ಪ್ಲಿಟ್ ಆದಾಗ ನಮಗೆ ಎನರ್ಜಿ ರಿಲೀಸ್ ಆಗುತ್ತೋ, ಆ ನ್ಯೂಕ್ಲಿಯೈ ಕಂಬೈನ್ ಆದಾಗಲೂ ಕೂಡ ನಮಗೆ ಎನರ್ಜಿ ರಿಲೀಸ್ ಆಗುತ್ತೆ, ಬಟ್ ಕಡಿಮೆ ಇರುತ್ತೆ ಕಂಪೇರ್ ಟು ದಿ ಫ್ಯೂಷನ್. ಫ್ಯೂಷನ್ ಅಲ್ಲಿ ಕಡಿಮೆ ಇರುತ್ತೆ, ಅದನ್ನೇ ನಾವು ಡಿಫರೆನ್ಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಜಸ್ಟ್ ನಿಮ್ಗೆ ಇಷ್ಟು ಕ್ಲಾಸ್ ಮಾಡ್ಕೊಳ್ಳಿ, ಡೆಫಿನೇಷನ್ ಹೇಳಿದ್ನ ಈಗ ಇದಕ್ಕೆ ಡೆಫಿನೇಷನ್ ಹೇಳ್ತೀವಿ. ವಾಟ್ ಈಸ್ meant by nuclear fusion ಅಂದ್ರೆ ನೋಡ್ಕೊಳ್ಳಿ, ಇನ್ನೊಂದು ಹೇಳೋದನ್ನ ಕ್ಲಾಸ್ ಮಾಡಿ ರೀಕಾಲ್ ಮಾಡ್ತಾ ಹೋಗಿ. ಇಟ್ ಈಸ್ ದ ಪ್ರೋಸೆಸ್ ಇನ್ ವಿಚ್ two or more lighter nuclei. 2 or more lighter. What is meant by lighter nuclei? The mass number is less than 30. 30 ಗಿಂತ ಕಡಿಮೆ ಇದ್ರೆ lighter. ಅಲ್ವಾ? 2 or more lighter nuclei combine to form a heavier nucleus with the liberation of energy. ಅದಕ್ಕೆ ಆಪೋಸಿಟ್ ಪ್ರೋಸೆಸ್. ಅಲ್ಲಿ ಒಂದಿರೋದು ನಂಬರ್ ಆಫ್ ನ್ಯೂಕ್ಲಿಯೈ ಡಿವೈಡ್ ಆಯ್ತು, ಇಲ್ಲಿ ನಂಬರ್ ಆಫ್ ನ್ಯೂಕ್ಲಿಯೈ ಕಂಬೈನ್ ಆಗಿ ಒಂದು ನ್ಯೂಕ್ಲಿಯಸ್ ನ ಫಾರ್ಮೇಷನ್ ಮಾಡುತ್ತೆ. ಅಲ್ಲೂ ಎನರ್ಜಿ ರಿಲೀಸ್ ಆಗಿತ್ತು ಫ್ಯೂಷನ್ ಅಲ್ಲಿ, ಫ್ಯೂಷನ್ ಅಲ್ಲೂ ರಿಲೀಸ್ ಆಗುತ್ತೆ. ಡಿಫರೆನ್ಸ್ ಇರುತ್ತೆ, ಆ ಡಿಫರೆನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸರ್ ಮತ್ತೆ ಯಾಕೆ ಇದನ್ನ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ ಅಂದ್ರೆ, ಈ ತರ ಫ್ಯೂಷನ್ ರಿಯಾಕ್ಷನ್ಸ್ ಆಗಬೇಕು ಅಂದ್ರೆ ಹೈ ಟೆಂಪರೇಚರ್ ಇರಬೇಕು. This type of the nuclear fusion reactions are takes place at very high temperature. Generally that is of the order 10 to the power of 6 to 10 to the power of 7 Kelvin. ಇದು ನಾವು ಲ್ಯಾಬೊರೇಟರಿಯಲ್ಲಿ ಮೇಂಟೈನ್ ಮಾಡೋದು ಕಷ್ಟ. ಇದನ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡಬಹುದು ಅಂದ್ರೆ at the core of stars. ಎಕ್ಸಾಂಪಲ್ ಸನ್ ತಗೊಳ್ಳಿ. ಸನ್ ನ ಕೋರ್ ಅಲ್ಲಿ ಟೆಂಪರೇಚರ್ ನಿಯರ್ಲಿ 10 to the power of 7 Kelvin ಇರುತ್ತೆ. ಹಾಗೆ ಸನ್ ಅಲ್ಲಿ ಇಲ್ಲ ಸ್ಟೆಲ್ಲಾರ್ ಬಾಡೀಸ್ ಅಲ್ಲಿ ನಾವು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ನ ನೋಡಬಹುದು. ಅಲ್ಲಿ ಟೇಕ್ಸ್ ಪ್ಲೇಸ್ ಆಗ್ತಾ ಇದೆ. ಆ ಟೆಂಪರೇಚರ್ ಇದ್ರೆ ಮಾತ್ರ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ಆಗುತ್ತೆ. ಹಾಗಾಗಿ ಅವರಿಗೆ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ಕರೀತಾರೆ. ಥರ್ಮಲ್ ಮೀನ್ಸ್ ಹಿಯರ್ ಥರ್ಮೋ ಗೊತ್ತಿದೆ ನಿಮಗೆ, ಹೀಟ್. ಇಲ್ಲಿ ಟೆಂಪರೇಚರ್ ಜಾಸ್ತಿ ಟೆಂಪರೇಚರ್ ನೆಸಿಟಿ ಇದೆ ಇಂತ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಆಗೋದಕ್ಕೆ. ಅದಕ್ಕೆ ಈ ನೇಮ್ಸ್ ಇದೆ. ಕೇಳಬಹುದು ವೈ ದಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ಆರ್ ಆಲ್ಸೋ ಕಾಲ್ಡ್ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಬಿಕಾಸ್ ದೇ ಆರ್ ಟೇಕ್ಸ್ ಪ್ಲೇಸ್ ಅಟ್ very high temperature, therefore they are also called thermonuclear reaction. ಗೊತ್ತಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈಗ ಡೆಫಿನೇಷನ್ ಬರ್ಕೊಳ್ಳಿ. ನ್ಯೂಕ್ಲಿಯರ್ ಫ್ಯೂಷನ್ ಬರ್ಕೊಳ್ಳಿ. it is the process in which ಈ process ಅಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ನೋಡ್ಕೊಳ್ಳಿ, it is the process in which two or more lighter nuclei, plural word use ಮಾಡ್ತಾ ಇದ್ದೀನಿ. 2 or more nuclei combine to form. ಅಲ್ಲಿ ಒಂದಿರೋದು ಸ್ಪ್ಲಿಟ್ ಆಗಿ ನಂಬರ್ ಆಫ್ ನ್ಯೂಕ್ಲಿಯರ್ ಫಾರ್ಮೇಷನ್ ಆಗಿ ಫ್ಯೂಷನ್ ಅಲ್ಲಿ ನೋಡಿ ಎರಡಕ್ಕಿಂತ ಜಾಸ್ತಿ ನ್ಯೂಕ್ಲಿಯೈ ಕಂಬೈನ್ ಆಗಿ ಏನಾಗುತ್ತೆ, ಫಾರ್ಮ್ ಎ
heavier nucleus. heavier nucleus ಅಂತ ಹೆಂಗೆ ಹೇಳಿ ಸರ್ ಅಂದ್ರೆ ಆ ಲೈಟ್ ನಾವು ತಗೊಂಡಿರೋದಕ್ಕಿಂತ ಮಾಸ್ ಪವರ್ ಜಾಸ್ತಿ ಬರುತ್ತೆ ಕಂಬೈನ್ ಆದಾಗ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀವಿ. ಫಾರ್ಮ್ ಎ ಹೆವಿಯರ್ ನ್ಯೂಕ್ಲಿಯಸ್ ವಿತ್ ಇಲ್ಲೂ ಕೂಡ ಎನರ್ಜಿ ಲಿಬರೇಷನ್ ವಿತ್ ಲಿಬರೇಷನ್ ಆಫ್ energy with the liberation of energy. It is a process in which two or more nuclei combine together form heavier nucleus with the liberation of energy. Energy release ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಎಕ್ಸಾಂಪಲ್ ಬರೆಯೋದಕ್ಕೆ ಮುಂಚೆ ನಾವು ಎಕ್ಸಾಂಪಲ್ ಆಮೇಲೆ ಬರೀತೀವಿ. ಇದನ್ನ ಯಾಕೆ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ ಅನ್ನೋದು ಗೊತ್ತಾಗಬೇಕು. ಬರ್ಕೊಳ್ಳಿ. The nuclear fusion reaction takes place at the nuclear fusion reactions takes place at a very high temperature. Very high temperature. Write in bracket. Nearly the range is 10 to the power of 7 Kelvin. The nuclear fusion reaction takes place at very high temperature. High temperature, hence they are called nuclear reactions. Nuclear reactions, hence they are called. ಹಾಗಾಗಿಬಿಟ್ಟು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ಏನಂತ ಕರೀತೀವಿ? ದೇ ಆರ್ ಕಾಲ್ಡ್ ಥರ್ಮೋ, hence they are also called thermonuclear reactions. ಕೇಳಬಹುದು ತರ ಕ್ವೆಶ್ಚನ್ಸ್ ಕೂಡ, ಯಾಕೆ ಫ್ಯೂಷನ್ ರಿಯಾಕ್ಷನ್ಸ್ ಗೆ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಕರೀತೀವಿ ಅಂತ ನೀವು ಈ ತರ ಅರ್ಥ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸರ್ ಆಯ್ತು, ವಾಟ್ ಈಸ್ ಮೀನ್ ಬೈ ನ್ಯೂಕ್ಲಿಯರ್ ಫ್ಯೂಷನ್ ಎಕ್ಸ್ಪ್ಲೈನ್ ಅಂತ ಬರೆದ್ವಿ. ಅದೇ ತರ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಗೊತ್ತಾಯ್ತು. ಎಕ್ಸ್ಪ್ಲೈನ್ ಅಂತ ಏನು ಬರೀಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ತಗೋಬೇಕು. ಈಸಿ ಇದೆ. ನಮಗೆ ಸ್ಟಾರ್ಸ್ ಅಲ್ಲಿ ಅದೇ ರಿಯಾಕ್ಷನ್ಸ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ ಸನ್ ಅಲ್ಲಿ ಸ್ಟಾರ್ಸ್ ಅಲ್ಲಿ ಆಲ್ಮೋಸ್ಟ್ ಇರೋದು ನಮಗೆ ಹೈಡ್ರೋಜನ್ ಮತ್ತೆ ಹೀಲಿಯಂ ಗ್ಯಾಸ್ ಮತ್ತೆ ಹೈ ಟೆಂಪರೇಚರ್ ಇದೆ. ಯಾಕೆ ಸ್ಟಾರ್ಸ್ ಅಲ್ಲಿ ಮಾತ್ರ ಆಗುತ್ತೆ ಅಂದ್ರೆ ಅಲ್ಲಿ ಆ ಒಂದು ಟೆಂಪರೇಚರ್ ಇದೆ 10 to the power of 7 ಕೆಲ್ವಿನ್ or 10 to the power of 6 ಕೆಲ್ವಿನ್ ಅಷ್ಟು ಟೆಂಪರೇಚರ್ ಇದೆ.